ನಾಮಕರಣ ಮಾಡ್ಬೇಕಲ್ಲ ಮತ್ತೆ. ಮತ್ತು ಒಂದು ಹೆಸರು ಇಡೋದರ ಬೇಡನ. ಇದು ಹೆಸರು ಯಾವ್ದು ಇಡಬೇಕು ಏನು ಅಂತ. ನಮ್ಮ ಅಪ್ಪಂದ ಇಡೋಣ ಹೆಸರು. ನಿಮ್ಮಪ್ಪಂದು ಹೆಸರು ಬೇಕಾಗಿಲ್ಲ. ನಿಮ್ಮಪ್ಪನ ಹೆಸರಿಟ್ಟು ಆ ದರಿದ್ರ ಸುಳೆ ಮ್ಯಾಗ ನಂಗೆ ಆಗೋದು ಬೇಡ. ಏನು ಅವಶ್ಯಕತೆ ಇಲ್ಲ. ಬೇಕಾದ್ರೆ ಇನ್ನು ನಮ್ಮ ಅಪ್ಪಂದು ಇಡೋಣಂತ. ನಮ್ಮಪ್ಪ ಏನು ನನಗಂತ ಇಷ್ಟು ಆಸ್ತಿ ಮಾಡಿಟ್ಟಾನ, ಎಲ್ಲ ಚಲೋ ಐತಿ ನಮ್ಮ ಅಪ್ಪಂದು. ಏನು ನಮ್ಮ ಅಪ್ಪನ ಹೆಸರೇ ಇಡೋಣಂತ. ಊರಾಗ ನಮ್ಮ ಅಪ್ಪನ ಹೆಸರು ಕೇಳಿದ್ರೆ ನಡಕ್ತಿದ್ರು ಮಂದಿ. ಏನು ಗತ್ತು ಗಾಂಭೀರ್ಯ ಆಗುತ್ತಾನ. ಭಾರಿ ಮರ್ಯಾದಳು ಮನುಷ್ಯ ನಮ್ಮಪ್ಪ ಊರಾಗ ಎಷ್ಟು ಮಂದಿಗೆ ಸಹಾಯ ಮಾಡ್ಯಾನ. ಅವನ ಹೆಸರಿನಾಗ ಒಂದು ಅದೃಷ್ಟ ಅನ್ನೋದೈತಿ ಗೊತ್ತಾನ. ನಮ್ಮ ಅಪ್ಪನ ಹೆಸರೇ ಇಡೋಣಂತ. ಆಯ್ತಪ್ಪ, ಮಾವರ ಹೆಸರು ಇಡೋಣಂಗಾರ. ಮತ್ತು ಎಂತ ಮಾಡೋದು ಈಗ ನಿನ್ನೆ ಮಾಡಬೇಕಿತ್ತು, ನೀವು ಮನೆಯಾಗಿಲ್ಲ ಅಂತೇಳಿ ನನಗೆ ಏನು ಯಾವುದು ಪದ್ಧತಿ ಸೇರಿ ಆಗಲೇ ಇಲ್ಲ ಚಂದಾಗಿ. ತಗ ಈಗ ಹೆಂಗೆ ಹೇಳ್ರಿ ಹಂಗಾರ, ನಾ ಮಾಡಿಬಿಡೋಣಂತ. ಚಲೋ ದಿನ ಐತಿ ಅದಕ್ಕೆ ಅಂತಾರೆ ಹಿರಿಯರು ಇಲ್ಲದ ಮನೆ ಅಂತೇಳಿ. ಹಿರಿಯರು ಇದ್ದಿದ್ರಂದ್ರೆ ಯಾವುದು ಯಾವ ಟೈಮಿಗೆ ಏನಾಗ್ಬೇಕು ಅನ್ನೋದು ಹೇಳ್ತಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಆಗಿಬಿಡ್ತಾವೆ. ನೋಡ್ರಿ, ನೀವು ಮನೆಯಾಗಿಲ್ಲ ಅಂತೇಳಿ ನಾನು ಒಬ್ಬಕ್ಕೆ ಏನು ಮಾಡಲಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಅದೇ ಮನೆಯಾಗ ಒಬ್ಬರು ಯಾರು ಹಿರಿಯರು ಇದ್ದಿದ್ರೆ ತಿಳಿಸಿ ಹೇಳೋರು. ಹಿಂಗೆ ಅಕ್ಕಿರ್ತಾನೆ ಹೇಳಿ ನೋಡೋಣ. ಪಾಪ ನಿಮ್ಮ ಚಿಗವ್ವಾರು ಬಂದಿದ್ರು, ಎಷ್ಟು ಖುಷಿಯಾಗಿತ್ತು ನನಗೆ. ನಮ್ಮ ಮನ್ಯಾಗ ಒಬ್ರು ಅದಾರಲ್ಲಪ್ಪ ಅಂತೇಳಿ. ಇದೇ ಟೈಮಿಗೆ ಅವ್ರ ಮಗ ಕಾಲು ಮುರ್ಕೊಂಡು ವಾಪಸ್ ಹೋಗುವಂಗಾತ. ಏನು ಮಾಡ್ತೀವಿ ನೋಡು. ನನ್ನ ಕೂಸ್ಕೊಂಡು ಅಮ್ಮ ಅಜ್ಜಿ ಯಾರು ಭೇಟಿ ಆಗಲಿಲ್ಲಪ್ಪ ಯಪ್ಪ. ಅಜ್ಜಿ ಅಮ್ಮಂದು ಪ್ರೀತಿನ ಕಾಣಲಿಲ್ಲ ನನ್ನ ಕೂಸು. ಏನು ಕರ್ಮ ಮಾಡಿದ್ನೇನು ನನಗೂ. ಯಾಕರಿ ನನ್ನ ನಸೀಬನ ಬರಬರಿ ಇಲ್ಲ ಅಂತೇನೆ ನಾನು. ನನಗೆ ತಂದೆ ತಾಯಿ ಪ್ರೀತಿನೂ ಸಿಕ್ಕಿಲ್ಲ, ಅಜ್ಜ ಅಮ್ಮನ ಪ್ರೀತಿನೂ ಸಿಕ್ಕಿಲ್ಲ. ನನ್ನ ಕೂಸು ನನ್ನಂಗೆ ಆತ. ಪುಣ್ಯಕ್ಕೆ ನಾನು ನೀನು ಅದೇವಿ ಪ್ರೀತಿಯಿಂದ ನೋಡ್ಕೊಳಕ್ಕೆ. ಅಜ್ಜ ಅಮ್ಮನ ಪ್ರೀತಿ ಇಲ್ಲಂದ್ರೆ ಏನಾಯ್ತು, ಹೌದಿಲ್ಲ? ಹೋಗ್ಲಿ ಬಿಡು, ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊಂತಿ. ಏನೋ ಹಣೆ ಬಾರ ಆಗಲಿ. ಏನು ಹಂಗೆ ಇದ್ದವ್ರು ಕಡೆಗಣಿಸ್ತಾರೆ, ಇಲ್ದವ್ರು ಬೇಕಂತಾರೆ ಅಷ್ಟೇ, ಮತ್ತೇನಿಲ್ಲ. ಅದು ಬಿಡು, ಹೋಗ್ಲಿ. ಈಗ ಏನು ಈಗ ನೀ ಹೇಳ್ದಂಗೆ ನಮ್ಮ ಅಪ್ಪನ ಹೆಸರು ಇಟ್ಬಿಡೋಣ ಹಂಗಾರ ಏನು? ಮಾವರ ಹೆಸರು ಇಡೋಣ. ಹಂಗಾರೆ ಹೆಸರಿಡಾಕ ಏನೇನು ಬೇಕು ಶಾಸ್ತ್ರಕ್ಕೆಲ್ಲ ಹೇಳಿ ನನಗೆ. ಎಲ್ಲ ತಂದು ಕೊಡ್ತೀನಿ. ಚಂದಗೆ ಪದ್ಧತಿ ಸೇರಾಗಬೇಕು. ಏನು ಅರ್ಧಂಬರ್ಧ ಆಗಬಾರ್ದು, ಪದ್ಧತಿ ಸೇರಾಗಬೇಕು. ಏನೇನು ಬೇಕಂತ ಹೇಳಿ ನನಗೆ ತರ್ತೇನೆ ನಾನು. ಭಾಳ ಮಂದಿ ಕರೆದು ಹೈ ಹುಯಿ ಅಂತ ದಾಮ್ ಮಾಡೋದೇನು ಬೇಡ. ಏನು ಇಲ್ಲೇ ಪರಕರಿಗೆ ಅದು ಹೇಳು, ಒಂದು 5-6 ಮನೆಗೆ ಹೇಳಿ ಸಾಕು. ಭಾಳ ಜೋರ್ಸಿಗೆ ಬೇಡ. ಯಾಕಂದ್ರೆ ಅಷ್ಟು ಮಂದಿ ಬಂದರು ಮಾಡೋದು ನೀನು ತ್ರಾಸ ಆಗೋದು ನಿನಗೆ. ಅದಕ್ಕೆ ಏನಂತಿ? ಆಯ್ತು, ನೀವು ಹೆಂಗೆ ಹೇಳ್ತೀರ ಹಂಗಾಗಲಿ. ಮಂದಿ ಕರೆದು ಬೇಡ ಅಂದ್ರೆ ಬೇಡ ಅಷ್ಟೇ. ಒಂದು 5 ಮಂದಿ ಮುತ್ತೈದರನ್ನಾರ ಕರಿಬೇಕಲ್ಲ ಹೆಸರಿಡಾಕ, ಹೌದಿಲ್ಲ? ಸೊ ಆದ್ರೆ ಎತ್ತಿ ಹೆಸರಿಡ್ತಾರ ಲೆಕ್ಕದಂತ ನೋಡಿದ್ರೆ ಅದು ನಮ್ಮ ಹಣೆ ಬರಕ್ಕೆ ಅದೊಂದಿಲ್ಲಲ್ರಿ. ಇಲ್ಲ ಅಂದ್ಮೇಲೆ ಏನು ಮಾಡೋದು? ಸಾದ್ರತ್ತಿಲ್ಲ ಅಂತೇಳಿ ಕೂಸಿಗೆ ಹೆಸರು ಇಡ್ಲಂಗೆ ಕುಂದ್ರಾಕತ್ತೇನು? ನಾನು ನೀನು ಅದೇವಲ್ಲ, ನಾವು ಇಡೋದಪ್ಪ, ಹೌದಿಲ್ಲ? ಅಷ್ಟೇ. ಇಲ್ಲ ಅಂದ್ರೆ ಪಾರಕ್ಕರು ನಮ್ಮ ತಂಗಿದ್ದಂಗೆ, ಅವ್ರಿಗೆ ಹೇಳಿದ್ರಾತ ಖುಷಿಗೆ ಹೆಸರಿಡಾಕ ಇಡ್ತಾರ. ಅದಕ್ಕೇನಾಗಬೇಕಾಗೈತಿ, ಹೌದಿಲ್ಲ? ಹಂಗೆ ಮಾಡೋಣ ತಗೋ. ಪಾರಕ್ಕರ ಒಂಚೂರು ಪಾರಕ್ಗಾತ ರುದ್ರನಿಗಾತ ಇಬ್ರು ಭಾಳ ಚಲೋ ಮನುಷ್ಯರವ್ರು. ಅವ್ರಿಗೆ ಹೇಳಿದ್ರಾತ. ನನಗೆ ತಂಗಿದ್ದಂಗೆ ಅದಾಳಕಿ, ಆಕಿಗೆ ಹೇಳಿದ್ರಾತ ಹಂಗಾರ ಒಂಚೂರು ನೀವಿಬ್ರು ಗಂಡ ಇಂತಿ ತೊಡಿಮೆ ಹಾಕೊಂಡು ಹೆಸರಿಡ್ರಿ ಅಂತೇಳಿ. ಆಯ್ತು ರೀ, ನೀವು ಹೆಂಗೆ ಹೇಳ್ತೀರಿ ಹಂಗಾಗಲಿ. ಅದ್ರಾಗ ಇವ್ರಿ ಅವ್ರ ಪಾರಕ್ಕನ ಮಗಳು ದೊಡ್ಡಕಿಗೆ ಹೇಳ್ರಿ. ಹೌದಾ? 5 ದಿನದ ಮಟ್ಟ ಮತ್ತೀಗ ಏನೂ ಮಾಡಕ್ಕೆ ಬರಲ್ಲ ಏನಪ್ಪ? ಗೊತ್ತನ. ಮತ್ತೆ ಈಗ 5 ದಿನದ ಮಟ್ಟ ಏನೂ ಮಾಡಕ್ಕೆ ಬರಂಗಿಲ್ಲ. ಏನು ಮಾಡ್ತೀರಿ? ಇರ್ಲಿ ಬಿಡ್ರಿ, ಕರೀನು ಬಂದು ಹೋಲಿ. ನಾವು ಹೆಸರಿಟ್ರೆ ಅದು ಮತ್ತೇನು ಮಾಡೋದು? ಎಲ್ಲ ಕರೆಕ್ಟ್ ಇದ್ದಿತ್ತಂದ್ರೆ ಪಾಪ ಅವ್ರಿಗೆ ಇದು ಮಾಡಕ್ಕೆ ಬರ್ತಿತ್ತ. ಮತ್ತೀಗ ಅವರು ಮನೆಯಾಗೂ ಮುಚ್ಚಟ್ಟು, ಮನೆಯಾಗ 5 ದಿನದ ಮಟ್ಟ ಏನೂ ಮಾಡಂಗಿಲ್ಲ. ಅದಕ್ಕೆ ನೀನು ಒಳಗೂ ಬಂದಿಲ್ಲ ಅವರು ಖುಷಿ ನೋಡಾಕ ಮಾಡಾಕದು. ಪಾಪ ಅಲ್ಲೇ ಹೊರಗೆ ನಿಂತಾರ. ಹೌದನ? ಆಗ್ಲಿ ಬಿಡ, ಹಂಗಾರ ಆಗಲಿ. ನಾವು ಮಾಡ್ಕೊಂಡ್ರತ್ ಮತ್ತೇನು ಮಾಡೋದು? ಅಡುಗೆ ಅದು ಮಾಡಿಸ್ಬೇಕಲ್ಲ. ಒಂದಿಬ್ರು ಹೆಣ್ಮಕ್ಳಿಗೆ ಹೇಳ್ತಿರನ. ಒಂದು 4 ಮಂದಿ ಬರಲಿ 5 ಮಂದಿ ಬರಲಿ, ಹೊಟ್ಟಿಗೆ ಊಟ ಹಾಕ್ಲಾರ್ದ ಕಾಚಾಕತ್ತೇನ. ಒಂಚೂರು ಊಟಕ್ಕೆ ಏನಾರ ಮಾಡಿ ಕೊಡ್ಬೇಕಲ್ಲ ಅವ್ರಿಗೆ. ಅದಕ್ಕೆ ನನಗೆಲ್ಲಕತ್ ಮಾಡಕ್ಕೆ. ನೀವು ಸ್ವಲ್ಪ ಯಾರನ್ನಾರ ಕರೆದ್ರಿ ಅಂದ್ರೆ ಬಂದು ಅಡುಗೆ ಮಾಡ್ತಾರ ಅಂತ. ಆತಾತು. ಅಡುಗೆ ಮಾಡೋರಿಗೆ ಒಂದಿಬ್ರು ಹೆಣ್ಮಕ್ಳಿಗೆ ಹೇಳ್ತಂತು. ನಾನು ತಿಳಿ ಕೆಡಿಸ್ಕೊಬಿಡ. ಹಂಗೆ ನಾನು ಈ ಕಾರ್ಯ ಮುಗಿದ ಮೇಲೆ 1-2 ದಿನ ಒಂಚೂರು ಊರಿಗೆ ಹೋಗೋದೈತಿ. ನಮ್ಮ ಚಿಗೋವನ ಮನೆಗೆ ಹೋಗ್ಬರ್ತೇನೆ. ಏನು ಮತ್ತೆ ಬೇಜಾರಾಗ್ಬಿಡ. ಮತ್ತೆ ಹೊಂಟ್ರ ಅಲ್ರಿ, ಬರೋದ ಈಗ ಬಂದಿರಿ ಮತ್ತೆ ಹೋಗ್ತೇನೆ ಅಂತೀರಲ್ಲ. ಬ್ಯಾಡ್ರಿ, ಹೋಗ್ಬೇಡ್ರಿ, ಇರ್ರಿ ಮನ್ಯಾಗ. ಒಟ್ಟ ಮನ್ಯಾಗೆ ಇರೋದಿಲ್ಲಲ್ಲಪ್ಪ. ನೀನು ಹಂಗ್ಯಾಕೆ ಮಾಡ್ತೀರಿ? ಏನು ಈಗ ಯಾರ ಮನೆಗೆ ಹೋಗ್ಬೇಕಾಗೈತಿ? ಏನು ಕೆಲಸ ಐತಿ? ಏನೈತಿ ಹೇಳ್ರಿ ನನಗೆ. ಇಲ್ಲ, ಒಂಚೂರು ಆಸ್ತಿ ಇದು ಹೊಲದ್ದು ಒಂಚೂರು ತೊಂದರೆ ಆಗೈತೆ. ಅದ್ರ ಸಂಬಂಧ ಮಾತಾಡೋಕೆ ಒಂಚೂರು ನಾನು ಇದಕ್ಕೆ ಪ್ಯಾಟಿಗೆ ಹೋಗ್ಬೇಕಾಗೈತಿ. ಅಲ್ಲೇ ನಮ್ಮ ಮಾತಾಡ್ಬೇಕಾಗೈತೆ. ಮಾತಾಡಿ 2 ದಿನ ಬಿಟ್ಟು ಬರ್ತೀನಿ. ಇಲ್ಲ, ನೀವೇನೋ ನನ್ನಿಂದ ಕಣ್ಣು ತಪ್ಸಾಕತ್ತೀರಿ. ಏನಂತ ಸುಳ್ಳು ಹೇಳ್ಬೇಡ್ರಿ, ಕರೆ ಹೇಳ್ರಿ. ನನಗೆ ಅನಿಸ್ತೈತಿ ಒಂದೊಂದ್ಸಲ ನೀವೇನಾರ ನನಗೆ ಮೋಸ ಕಿಸ್ ಮಾಡಾಕತ್ತೀರ ಅಂತೇಳಿ. ಕರೆನೂ ನನಗೇನು ಮೋಸ ಮಾಡಾಕತ್ತಿಲ್ಲಲ್ಲ. ನಿನಗೆ ನಾನು ಹೋಗ ಮರೇ, ನಿಂಗೆ ನಾ ಮೋಸ ಮಾಡ್ತೇನೆ ನಾನು? ಏನು ಮಾತಂತ ಮಾತಾಡ್ತಿಲ್ಲ? ನಿನ್ನ ಮೋಸ ಮಾಡ್ತೇನೆ ನಾ? ಹೇಳಿ ನೋಡೋಣ. ಮೋಸಗಿಸಿಲ್ಲ ಇದು ನಾನು. ನಿನಗೆ ಯಾಕೆ ಮೋಸ ಮಾಡಲಿ ಅಂತ ನಾನು? ಏನೋಪ್ಪ,
ಯಾಕೋ ಹಂಗೆ ಅನಿಸ್ತಾ ಐತಿ. ಕೇಳಿದ್ರೆ ಸುದ್ದಿ ಬಾಯಿನೂ ಬಿಡುದಿಲ್ಲ ನೀವು. ಇಲ್ಲ ಆತ್ ಬಿಡು, ಊರಿಗೆ ಹೋಗುದು ಬೇಡನ ಹೋಗುದಿಲ್ಲ. ಅದಕ್ಕೆ ನೀ ಹಿಂಗೆಲ್ಲ ವಿಚಾರ ಮಾಡ್ಬೇಡ. ಬಾ ಹಂಗಾರೆ ಏನೇನು ಬೇಕಂತ ಹೇಳಿ ಬಾ. ಪೇಟ್ಗೆ ಹೋಗಿ ಎಲ್ಲ ತರ್ತೇನೆ. ಹಂಗೆ ಕೂಸಿ ಒಂದು ಜೋಡಿ ಅಂಗಿ ತರ್ಬೇಕಲ್ಲ ಮತ್ತೆ ಚಂದಾಗಿ ನಾವು ಕಣ್ಣಕ್ಕೆ ಹಾಕಕ್ಕ. ಹಂಗೆ ಕೈ ಕಟ್ಟು ಗುಂಡು ಅವೆಲ್ಲ ತರ್ಬೇಕು. ಮತ್ತೆ ಈಗ ನಿನ್ನ ತವ್ರ ಮನೆಯವ್ರು ತರ್ಬೇಕಿತ್ತ ಲೆಕ್ಕದಂತ ನೋಡಿದ್ರೆ ಮತ್ತೆ ನಿನ್ನ ತವ್ರ ಮನೆಗೆ ಬಿಕ್ಕಿ ಬೇಡ್ತಾವ ಒಂದು ಅಳ್ತಿ. ನಿಮ್ಮ ಅಣ್ಣ ಅಂತೂ ನಿಂಗೆ ಸಂಬಂಧ ಇಲ್ಲ ನಂಗೆ ಉಳ್ಕೊಂಬಿಟ್ಟಾನ. ಅದಕ್ಕೆ ಮತ್ತೀಗ ಕೈ ಕಟ್ಕೊಂಡು ಕೂಸಿಗೆ ಒಂದು ಬೆಳ್ಳಿದು ಉಡ್ದಾರ, ಆಮೇಲೆ ಒಂದು ಕಾಲಾಗ ಪೆಂಡ್ರ ಗೆಜ್ಜಿ ಮ್ಯಾನ್ ಗೆಜ್ಜಿ ಇವೆಲ್ಲ ಬೇಕಲ್ಲ. ಎಲ್ಲ ಬೇಕು ಇವೆಲ್ಲ. ಮತ್ತೆ ನೀವೇ ಎಲ್ಲ ತರ್ಬೇಕಾದವ್ರು. ಮತ್ತು ನನ್ನ ತವ್ರ ಮನೆಯವ್ರು ಯಾರು ತರ್ಬೇಕು ಹೇಳ್ರಿ. ಹಂಗಾರ ನಾಳೆ ಪ್ಯಾಟ್ಗೆ ಹೋಗಿ ಕೈ ಕಟ್ಕೊಂಡು ತರೋಕ್ಕಾಗಲ್ಲ. ಎಲ್ಲಕ್ಕೆ ರೊಕ್ಕೊಂದಿಲ್ಲ ಈಗ ಜಾಸ್ತಿ. ಹಿಂಗೆ ಮಾಡ್ತೇನೆ, ಕೈಯಾಗ ಕಟ್ಟಾಕ ಕರಿಮಣಿ, ಆಮ್ಯಾಗ ಪೆಂಡ್ರ ಗೆಜ್ಜಿ ಮಾವಿನಕಾಯಿ ಗೆಜ್ಜಿ ಹಾಲ್ಗಡಗ ಇವು 3 ತೊಗೋತೀನಿ ಬೆಳ್ಳಿವು. ತೊಗೊಂಡು ಕೊಳ್ಳ ಹಾಕಕ್ಕೆ ಒಂದು ಹಾಲ್ಮಣಿ ತೊಗೊಂಡು ಮತ್ತು ಒಂದು ಜೋಡಿ ಅಂಗಿ ತೊಗೊಂಡು ಕೂಸಿಗೆ ಹಂಗೆ ಹೂ ಬೇಕೋದಿಲ್ಲ ತೊಟ್ಲಕ್ಕೆ ಹಾಕಕ್ಕೆ ಹೂವು ಮತ್ತೇನೇನು ಬೇಕು ನೋಡಿ, ಬಾಳೆಹಣ್ಣು ಏನು ಬೇಕು ನೋಡೋ ಮರ ನಂಗೆ ಗೊತ್ತಾಗೋದಿಲ್ಲ. ಹೇಳು ಎಲ್ಲ ತೊಗೊಂಬರ್ತೇನೆ. ನನಗರ ಏನು ಗೊತ್ತು, ನಾನು ಎಷ್ಟು ಮಕ್ಕಳು ಕಾರ್ಯ ಮಾಡಿ ನಾನು ಇದೇ ಒಂದೇದಪ್ಪ. ಯಾರನ್ನು ಕೇಳ್ಬೇಕಾಯ್ತು? ಹಾಂ ರೀ, ಈ ಕಾರ್ಯಕರ ಮತ್ತು ನೀವು ಚಿಗವಾರನ್ನ ಕರೆಸ್ರಿ. ನನಗೇನು ಗೊತ್ತಾಕತಿ, ಹೋಗಿ ಒಂಚೂರು ಕರ್ಕೊಂಬರ್ತೀರ ನೋಡ್ರಿ. ಅವರ ಮುಂದೆ ನಿಂತೆಲ್ಲ ಮಾಡಲಿ, ಒಂದು 2 ದಿನದ ಮಟ್ಟಿಗೆ ಬರಲಿ. ಮತ್ತೆ ಬೇಕಾದ್ರೆ ಕರ್ಕೊಂಡೋಗಿ ಬಿಟ್ಟು ಬಂದ್ರೆ ಆತ ಅವ್ರ ಮನೆಗೆ ಅವ್ರನ್ನ. ಏನಂತೀರಿ? ಮನ್ಯಾಗ ಹಿರಿಯಾರು ಒಬ್ಬರು ಇಲ್ದಂಗೆ ಎಲ್ಲ ಮಾಡ್ಕೊಳಕತ್ತೇತಾನ ಹೇಳಿ ಇವ ನೋಡುನು. ಆಯ್ತು ಹಂಗಾರೆ ಹಂಗೆ ಮಾಡ್ತೀನಿ ತೋ. ನಾನು ಹಂಗಾರೆ ನಮ್ಮ ಚಿಗೋಗೆ ಕರ್ಕೊಂಡು ಅಕ್ಕಿನ ಕೇಳಿ ಏನೇನು ಬೇಕಂತೇಳಿ ತೊಗೊಂಡು ಬಂದ್ಬಿಡ್ತೀನಿ. ಬರಲಿ ಹಂಗಾರೆ ಹೊತ್ತಾತು. ಮತ್ತು ನಾಳೆ ಅಂತೀ ಹೋದ್ರೆ ಬರ್ತೀವಿ. ಬರ್ತೇನೆ, ಹುಷಾರಿ. ನನ್ನ ಮಗನ ಚಲೋ ನೋಡ್ಕೊ. ಅಯ್ಯೋ ಅಯ್ಯೋ ಅಯ್ಯೋ, ನನಗೇನು ನನ್ನ ಖುಷಿ ನೋಡ್ಕೊಳ್ಳೋದು ಗೊತ್ತಿಲ್ಲನ. ಮಾತೆತ್ತಿದ್ರೆ ಊರ ಮೇಲೆ ಹೋಗ್ತೇನಂತಾರ. ಎಲ್ಲೋಕಾರ ಏನು ಮಾಡ್ತಾರೆ ದೇವರಿಗೆ ಗೊತ್ತು. ಲೇ, ಅವ್ರ ಮನೆ ಬಕ್ಕಲ್ಲ ಏನಾರ ಮುಟ್ಬೇಡ್ಲಿಪ್ಪ. ನಮ್ಮೂರಾಗೆ ನಾವು ಮಾಡ್ತಿದ್ವಿ, ನಡ್ತಿತ್ತು. ಇಲ್ಲಿ ಮಾಡಿ ಹಿಂದಾಗಡೆ ಅಮ್ಮ ಗೊತ್ತಾಗ್ತಂದ್ರೆ ಅಮ್ಮ ಹೊಡೆದ ಬಿಡ್ತಾಳ. ಅದಕ್ಕೆ ಮಾಪ್ಸೋಳೆ ಮಗನ ಅಮ್ಮ ನಮ್ಮ ಮ್ಯಾಗ ಜಗ್ಗ ಜೀವ ಅದಾಳ ಗೊತ್ತಾನೆ. ನಮ್ಮನ್ನು ಹೊಡಿದಿಲ್ಲೇಕಿ, ನಮ್ಮ ಊನ ಮ್ಯಾಗು ಜಗ್ಗ ಜೀವ ಇಲ್ಲನ. ಅಮ್ಮ ನನ್ನ ಆತ ನಮ್ಮ ಹೊಡಿದು ನಮ್ಮ ಊರು ಬೀದ್ ಮಾಡೋದಿಲ್ಲ. ನಾವು ಏನಾದರೂ ಮಾಡ್ಬೋದೆ. ಗೋಲ್ ಬಿಡು ಮರೆಯ. ಆದರೂ ಬಾಜು ಮನೆಗೆ ಅಲ್ಲಿ ಹೋಗಿ ಮಾಡಬಾರ್ದಲ್ಲ. ಬಿಟ್ಬಿಡು ಗೋಲತ್ತಾಗ. ಬಾಲಿ ಹಾಡಕ್ಕೆ ಹೋಗೋಣ ಬಾಲಿ ಎಲ್ಲಾರ. ಯಪ್ಪ ಸೋಮಣ್ಣ, ಭೀಮಣ್ಣ, ಹೋಳಿಗೆ ಅಂದ್ರಲ್ಲ ಮಾಡೈತೆ ನೋಡು. ಹೋರಿ ತಿನ್ನೋರಿ. ಹೋಳಿಗೆ ಕಡುಬು ಎಲ್ಲ ಆಗ್ಯಾವ ನೋಡಿಪ್ಪ, ತಿನ್ನೋರಿ. ನಿಮ್ಮವ್ವ ಮತ್ತು ನಿಮ್ಮಮ್ಮ ಆಲೆ ಕುಂತಾತ ಮುಂದೆ ಗಂಗಾಳ ಹಚ್ಕೊಂಡು 8 ಹೋಳಿಗೆ ಹಾಕೊಂಡು ಕುಂತಾರ. ನೀವೊಂದು 8 ಹಾಕೋಗ್ರಪ್ಪ. ಐ ಹೋಳಿಗೆ ಗೀತ, ಐ ಕಡುಬು, ತಿಂತೇವೆ. ಏ ದೇವ್ರೇ, ಒಂದು ದಿನಕ್ಕೆ ಇಷ್ಟು ಸಡಗರ ಐತಿ. ಇನ್ನು ಈ ಹಣಗಲ ಇನ್ನು ಎಷ್ಟು ದಿನಾನ ಏನೋ ಯಾರಿಗೆ ಗೊತ್ತ ಒಟ್ಟು. ಕರ್ಮ ನಮ್ಮದು. ಇಷ್ಟೋತನ ಜಳದಾಗ ಕುಂತು ಸಾಕಾಗಿ ಹೋತು. ಒಂದಿಟ್ಟು ಇಲ್ಲೇ ಕುಂದಿರ್ತಾನೆ ಗಾಳಿಗೆ. ಅಯ್ಯೋಯ್ಯವ್ವ, ಏನು ಜಳ ನಾ ಒಳಗೆ ಪ್ರಭಾ. ಒಂದಿಟ್ಟು ಕುಂದಿರ್ತಾನೆ ತಡೆಯವ ಗಾಳಿಗೆ. ನಾನು ಅದಕ್ಕೆ ಬಂದಿದ್ದೆ. ಅಯ್ಯೋ ಎತ್ತಾಗ ಹೋದ್ವ ಇವು ಹೆಣ್ಮಕ್ಳು. ಏಯ್ ತಾಟ್ ಹಚ್ಚಿ ಬರ್ರಿ ಒಟ್ಟೆ. ಅಲ್ಲ ಮಾಡಿಟ್ಟು ಇಲ್ಲಿ ಬಂದಿರಲ್ಲ ಓಟು ಅಡುಗೆ ಮಾಡಿ. ಇದೇ ದೊಡ್ಡ ಕಡುಬು ಕಟ್ಟಿ ಹಾಕಿದಂಗನ ಬಂದು ಊಟಕ್ಕೆ ಹಚ್ಚಿ ಬರ್ರಿ. ಏತ್ಯಾರ ಎಲ್ಲ ಅಲ್ಲೇ ಮಾಡಿಟ್ಟೈತಿ. ಒಲೆ ಮುಂದೆ ಆಯ್ತು ಒಟ್ಟು. ಮಗಳದಾಳಿಲ್ಲ ಒಟ್ಟು ಹಚ್ಚಿಸ್ಕೊಂಡು ತಿನ್ನೋರು ಏನಾಗೋದಲ್ಲ. ಹೋರಿ ಏನಾಗೋದಲ್ಲ ತಿನ್ನೋರಿ. ಮತ್ತು ನಾವು ಒಳಗೆ ಬಂದ್ವಿ ಕಂಡು ಬಿಟ್ಬಿಡ್ತೇವೆ ನೋಡ್ರಿ. ಮತ್ತೆ ಹೊಟ್ಟಿ ನಿಮ್ದನು ಓದು ಕಂಡು ಬಿಡ್ತೇವೆ ನೋಡ್ರಿ. ಮತ್ತೆ ಊರು ಬೆಂಡ್ಲಿ ಆತಾತ ನಾವು ಹಚ್ಕೊಂತಿತ್ತೇವೆ ಬಿಡು. ಅಯ್ಯಪ್ಪ ಪ್ರಭಾವತಿ, ಗಿರ್ಜಕ್ಕ ಇಲ್ಲೇ ಕುಂತಿರನ? ಓ ಪಾರಕರ ಬರ್ರಿ. ಒಂದು ಈಟ್ ನಿಮ್ಮ ಅತ್ತಿ ಜೋಡಿ ಮಾತಾಡೋದಿತ್ತವ. ಏನೋ ನಮ್ಮ ಅತ್ತಿ ಜೋಡಿನ ಏನಿತ್ರಿ ಮಾತಾಡೋದು? ಏನಿಲ್ಲವ, ಹೊಸ ರೊಕ್ಕ ಬೇಕಾಗಿದ್ವಾ, ಅದಕ್ಕೆ ನಿಮ್ಮ ಅತ್ತಿ ಅಂತೇಳಿ ಒಟ್ಟು ಸಾಲ ತೊಗೊಂಡೋಗೋಣ ಅಂತ ಬಂದ್ವಿ. ಅಯ್ಯೋ ದೇವ್ರೆ, ನಮ್ಮ ಅತ್ತಿ ಅಂತೇಳಿ ಸಾಲ ಕೇಳಕ್ಕೆ ಬಂದಿರ ನೀವು? ಅಯ್ಯೋ ಕರ್ಮದ ಹಾದಿ ಅತ್ತಿಯರ. ಅಲ್ರಿ ಇದು ಪರಕರ, ಎದಕ್ಕೆ ಬೇಕ್ರಿಪ್ಪ ನಿಮಗದು? ಸಾಲಾಗಿಲ್ಲ ಕೇಳೋದು, ಅದು ನಮ್ಮ ಅತ್ತಿನ. ಬ್ಯಾಡ್ರಿಪ್ಪ, 1 ರೂಪಾಯಿ ಇಸ್ಕೊಳಕ್ಕೆ ಹೋಗ್ಬೇಡ್ರಿ. ಮುಕ್ಕಳೇರಿ ಅದೆಂತದ ಬಡ್ಡಿ ಹಾಕಿ ತೊಗೊಂತಾಳ್ರಿ ನಮ್ಮ ಅತ್ತಿ. ಬೇರೆ ಯಾರ್ದಾರ ಕಡೆ ತಗೋರಿ, ಹೊಳಿ ಕೊಟ್ಟು ಮುಟ್ಟಿಸ್ರಿ. ಅಯ್ಯಯ್ಯವ್ವ, ಹೊಳಿ ಕೊಟ್ಟು ಮುಟ್ಟಿಸ ಅನ್ನಕ್ಕೆ ನೀನು ಇಲ್ಲಿ ಬಿಡಯ್ಯವ. ನನಗೆ ಒಟ್ಟು ಅಗದಿ ಅರ್ಜೆಂಟ್ ಐತಿ. ಈಗ ಯಾರ ಕಡೆ ಈ ಊರಾಗ ಕೇಳೋಕ್ಕಾಗೋದಿಲ್ಲ. ಯಾರನ್ನ ಕೇಳಯ್ಯವ ನಾನು? ನಿಮ್ಮ ಅತ್ತೆ ಆದ್ರೆ ರೊಕ್ಕ ಕೊಟ್ಟು ಜೋಡಿಸಿಟ್ಕೊಂಡಿರ್ತಾಳೆ. ಆಕಿ ಕಡೆನೇ ಇರ್ತಾವೆ ಇನ್ನೂ ರೊಕ್ಕ. ಅದಕ್ಕೆ ಆಕಿನ ಒಂದು ಮಾತು ಕೇಳೋಣ ಅಂತ. ಆಯ್ತು ತೋರಿಪ್ಪ ಕೇಳ್ರಿ, ಮತ್ತೇನು ಮಾಡೋದೈತಿ ಅಂದಂಗೆ. ಅಗದಿ ಅರ್ಜೆಂಟ್ ಇತ್ತನ್ರಿ. ಏಟ್ ಬೇಕಾಗಿತ್ತು? 1,000 ರೂಪಾಯಿ ಬೇಕಾಗಿತ್ತು. 1,000 ರೂಪಾಯಾ? ಪರಕರ, ನೀವು ನಮ್ಮ ಅತ್ತಿ ಮುಂದೆ ಹೇಳೋಂಗಿಲ್ಲ ಅಂದ್ರೆ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ. ಏ ಪ್ರಭಾ, ನಿನಗೆ ಯಾಕೆ ಬೇಕು ಸುಮ್ಬಾರ? ಏ ಸುಮ್ಕಿರ, ನಿಂಗೆ ಏನು ಗೊತ್ತಾಕತ್ತೀಕ? ಸುಮ್ಮನಿರು. 4 ರೊಕ್ಕ ಮಾಡೋಕೆ ಏನು ದೊಡ್ಡ ಇದು ಟೈಮ್ ಇದು ಎಲ್ಲ ಏನು ನಮ್ಮ ಅತ್ತಿ ಹೇಳೇ ವ್ಯವಹಾರ ಮಾಡ್ಬೇಕನು? ರೂಪಾಯಿ ಬೇಕಂದ್ರು ನೀ ಸುಮ್ಮನಿರು ನೀನು. ಹೇಳ. ಏನಿಲ್ಲ, ನನ್ನ ಕಡೆ 1,000 ರೂಪಾಯಿ ಐತಿ, ನಾ ಕೊಡ್ತೇನೆ. ನೀವು ಕರೆಕ್ಟ್ ನಮ್ಮ ಅತ್ತೆ 5 ರೂಪಾಯಿದಂಗೆ ಕೊಡ್ತಾಳ. ನಂಗೆ 5 ರೂಪಾಯಿ ಬೇಡ,
ಏನು ನಂಗೆ 3 ರೂಪಾಯಿದಂಗೆ ಕೊಡ್ರಿ 3 ರೂಪಾಯಿದಂಗೆ ಕೊಡ್ರಿ ಆಮೇಲೆ ನನ್ನ ರೊಕ್ಕ ತೀರಿಸ್ಬಿಡ್ರಿ ನಮ್ಮ ಅತ್ತಿ ವಾರದ ಬಡ್ಡಿ ಕೊಡ್ತಾಳೆ ನಂಗೆ ವಾರದ ಬಡ್ಡಿ ಬೇಡ್ರಿಪ್ಪ ಎದಕ್ಕೆ ಬೇಕು ತಿಂಗಳ ಬಡ್ಡಿನೇ ಕೊಡ್ರಿ ನಾನು ಬಡ್ಡಿ ಹಂಗೆ ಕೊಡ್ತಿದ್ದಿಲ್ಲ ಅದು ಯಾಕೆ ಕೊಡತ್ತೇನೆ ಅಂದ್ರೆ ನನಗೂ 4 ರೊಕ್ಕ ಯಾಕೆ ಬೇಕಲ್ಲ ಅದಕ್ಕೆ ಮೊನ್ನೆ ನಮ್ಮ ಅಣ್ಣ ಕೊಟ್ಟಾನೆ 1,000 ರೂಪಾಯಿ ಎದಕ್ಕಾರ ಬೇಕಂದ್ರೆ ಇಟ್ಕೋರ್ವ ಅಂತೇಳಿ ಸೀರೆ ಕೊಡಿಸಿ ರೊಕ್ಕ ಕೊಟ್ಟಾನ ಮತ್ತು ಅದಕ್ಕೆ ಆ ರೊಕ್ಕನೇ ಈಗ ನಿಮಗೆ ಕೊಡ್ತೀನಿ ನಾನು ನಿಮ್ಮ ಮನೆ ಕಡೆ ಬಂದು ಬಡ್ಡಿ ಇಸ್ಕೊಂಡೋಕೀನಿ ನೀವು ಇಲ್ಲಿ ಅಂತ ತಂದು ಕೊಡಬೇಡ್ರಿ ನಮ್ಮ ಅತ್ತಿಗೆ ಗೊತ್ತಾತಂದ್ರೆ ನಾಯಿಕ್ಕಿಂತ ಆತಾತ ಮತ್ತೆ ಅದಕ್ಕೆ ತಿಂಗಳ ಬಡ್ಡಿನೇ ಕೊಡ್ರಿ 3 ರೂಪಾಯಿದಂಗೆ ಕೊಡ್ರಿ ಏನಂತೀರಿ ಅಯ್ಯೋ ಯವ್ವ ಪ್ರಭಾವತಿ ನೀನಂತ ನಮ್ಮ ಭಾಗದ ದೇವರಾಜವ ಯವ್ವ ನಿಮ್ಮ ಅತ್ತಿ ವಾರದ ಬಡ್ಡಿ ಅಂತಿದ್ಲ ನೀನು ತಿಂಗಳ ಬಡ್ಡಿ ಅದು 3 ರೂಪಾಯಿದಂಗೆ ಅಂತಿ ನೀನು ಪುಣ್ಯ ಬರಲ್ಲ ಇವ ಈಗ ನಮ್ಮ ಮನ್ಯಾಗ ನನ್ನ ನಾತ್ನಿ ಮತ್ತು ನಮ್ಮ ಅತ್ತಿ ಎಲ್ಲರೂ ಕುಂತಾರ ಒಳಗೆ ಈಗ ಹೋಗಿ ರೊಕ್ಕ ತರಕ್ಕೆ ಆಗೋದಿಲ್ಲ ನೋಡ್ತೀನಿ ತಡ್ರಿ ಒಳಗೆ ಹೋಗಿ ಏನು ಅಡಿಗೆ ಮನ್ಯಾಗ ಸತ್ತಾವ ಏನು ಹೊಸ ಹುಸಿಯಾಗಿ ಬಂದು ಕುಂತಾವ ಅಂತೇಳಿ ನಾ ಒಳಗೆ ಬಂದಾಗ ನನ್ನ ಕೆಲಸ ಹಚ್ತಾವ ಈಗ ಅದಕ್ಕೆ ನಾನು ಇಲ್ಲೇ ನಿಲ್ತೇನೆ ಅಡುಗೆ ಮಾಡಿಟ್ಟು ಹೊರಗೆ ಬಂದುಬಿಟ್ಲೆ ಊಟಕ್ಕೆ ನೀಡಂದ್ಲ ನಾ ಏನಂದೆ ಕಣ್ಣು ಬಿಡ್ತಾನೆ ನೋಡಿ ಮತ್ತು ನೀವು ಉಣ್ಣೋದಕ್ಕೆಲ್ಲ ಅಂದೆ ಅಂದ್ಬಿಟ್ಲೆ ನಾವೇ ನೀಡ್ಕೊಂಡು ನೋಡ್ತೇವೆ ಹೋಗ ಬೆಂಡ್ಲಿ ಇರ್ತೀವಿ ಹೋಗ್ಯಾಳ ನಮ್ಮ ಅತ್ತಿ ಉಣ್ಣಾಕ ನೀಡಾಕ ಉಣ್ಣಾಕ ಅಲ್ಲಿರೋದು ಊಟ ತೊಳೆದು ದಬಾಕಿ ಹೊರಗೆ ಬರೋದವ್ರು ತಡ್ರಿ ರೊಕ್ಕ ತಂದು ಕೊಡ್ತೀನಿ ಮತ್ತು ನೀವು ನಾ ಹೇಳ್ದಂಗೆ ನನಗೆ ಕೊಡ್ರಿ ಮತ್ತು ತಿಂಗಳ ಬಡ್ಡಿ ಆಯ್ತು ಅವ್ವ ಗಿರ್ಜಿ ನೀನು ವಾರಗಿತ್ತಿ ಬೆರಿಕೆದಾಳ ಬಿಡು ಆಕಿ ಬೆರಿಕೆದಾಳ ಅಂತೇಳಿ ನನ್ನ ಬಾಳೆ ಬಚ್ಚೆ ಇಲ್ಲ ಅಂದ್ರೆ ಯವ್ವ ನಾನು ಏನು ಮಾಡ್ತಿದ್ಲ ನಮ್ಮ ಅತ್ತಿ ಗೊತ್ತಿಲ್ಲ ನಾನು ಒಮ್ಮೊಮ್ಮೆ ತಲೆ ಕೆಡ್ತಂದ್ರೆ ಜಾಡಿಸ್ಬಿಡ್ತೇನೆ ಸುಮ್ಮನೆ ಅಕ್ಕಾಳ ಬಾಯಿ ಮುಚ್ಕೊಂಡೆ ಏನು ಮಾಡ್ಬೇಕು ಯಾಕಂದ್ರೆ ತಲೆ ಕೆಡಿಸಿಬಿಡ್ತಾಳೆ ನಮ್ಮ ಅತ್ತಿ ಮಾಡಾರ ಸಿಕ್ಕಾರ ಅಂದ್ರೆ ಎಟ್ಟಾದ್ರೂ ಕೆಲಸ ಮಾಡಿಸ್ತಾಳೆ ಆಕೆ ಉಣ್ಣಾಕತ್ತಾವ ಯಪ್ಪ ದೇವ್ರ ಉಣ್ಣಾಕತ್ತಾವ ಓಸು ಪಟ ಪಟ ರೊಕ್ಕ ತಗೊಂಡು ಹೋಗ್ಬಿಡ್ಬೇಕು ಪ್ರಭಾ ಬಂದೇನ ಬಾಲೆ ಇಲ್ಲೇ ಒಟ್ಟು ಹೋಳಿಗೆಗೆ ತುಪ್ಪ ಹಾಕ್ಬಾ ಇಲ್ಲಿ ಅಯ್ಯೋ ನಿನ್ನ ಹೆಣ ಎತ್ತಲಿ ಮಾಡ್ತಂತಾರೆ ಬನ್ನಿರಿ ಅತ್ತಿ ಅತ್ತಿಯಾರ ಹೋಳಿಗೆ ನೋಡ್ತಿದ್ರೆ ಭಯಾಗ ನೀರ ಬರಾಕತ್ತು ನನಗೆ ಯಾವಾಗ ತಿಂದಾನೆ ಅಂತೇಳಿ ಏನು ಮಸ್ತಾಗಿದ್ರಿ ಅತ್ತಿಯಾರ ನೀವು ಎಷ್ಟೊಂದು ಹೋಳಿಗೆ ಹಾಕೊಂಡಿರಿ ತುಪ್ಪ ಹಾಕ್ಕೊಂಡಿರಿ ತುಪ್ಪ ಡಬ್ಬಿಲಿದ್ರಿ ಅತ್ತಿಯಾರ ನಿನ್ನ ಕಣ್ಣು ಮಣ್ಣಾಲಿ ಏನು ಕಣ್ಣಾಗ ತಿಂದ ಬಿಡ್ತೀಯ ನಾವು ಹೋಳಿಗೆನ ಇವ ಈ ನಮ್ಮ ನಿನ್ನ ಎದುರು ಬಿಟ್ಟು ತಿಂದಾಗಡೆ ನಾನು ಹೊಟ್ಟೆ ಬಂದು ಏನಿತ್ತು ಆಗ ಬೆಂಡಿ ಹೊರಗೆ ಹೋಗಿ ನಟತ್ ಕುಂದ್ರಾಗಲ್ಲೇ ನಾವು ಹಾಕೊಂತೀವಿ ಪರಕರ ತಗೋರಿ ರೊಕ್ಕ ಯವ್ವ ಪುಣ್ಯ ಬರಲಿ ಪ್ರಭಾವತಿ ನಿನಗೆ ಯವ್ವ ನನ್ನ ಮಗಳು ದೊಡ್ಡಕ್ಕಾಗಿದ್ಲ ರೊಕ್ಕ ಬೇಕಾಗಿತ್ತು ಅಗದಿ ಅರ್ಜೆಂಟ್ ಏನು ಮಾಡ್ಲ ನಂಗೆ ಆಗಿತ್ತವ ಯವ್ವ ನಿಮ್ಮ ಅತ್ತೆ ಆದ್ರೆ ವಾರದ ಬಡ್ಡಿ ಹೆಂಗೆ ಕೊಡ್ತಿದ್ಲು ಪುಣ್ಯ ಬರಲಿವ ನಿನಗೆ ನೀನು ತಿಂಗಳ ಬಡ್ಡಿ ಹೆಂಗೆ ಕೊಟ್ಟು ಅದು 3 ರೂಪಾಯಿದಂಗೆ ನಿಮ್ಮ ಅತ್ತಿ ಈಗ ಬಡ್ಡಿ ಮುರ್ಕೊಂಡು ಕೊಟ್ಟಿರ್ತಿದ್ಲ ಆಲೆ ಈ ತಿಂಗಳದ್ದು ಗೊತ್ತನ ನಂಗೆ ರೊಕ್ಕ ಈಗ ಹತ್ತಿದ್ದಿಲ್ಲ ಅವು ಚಂದಗೆ ಏನು ಮಾಡ್ಬೇಕು ನಂಗೆ ಆಗಿತ್ತು ಮತ್ತು ವಿಧಿಯಿಂದ ಕೇಳಕ್ಕೆ ಬಂದಿದ್ದೆ ಆದ್ರೆ ನೀ ಕೊಟ್ಟಲೇವ ನನ್ನ ಜೀವ ಉಳಿಸಿದಿ ಹೇಳಿ ನೀನು ಅಯ್ಯೋ ಏರ್ಲಿ ಬಿಡ್ರಿ ಬರಕರ ಮನುಷ್ಯನ ಬೇಕಕ್ಕ ನಮ್ಮೊಮ್ಮೆ ನಾನು ನೋಡ್ರಿ ಈಗ 3 ರೂಪಾಯಿದಂಗೆ ಕೊಟ್ಟೇನಿ ಏನು ಅನ್ಕೋಬೇಡ್ರಿ ಮತ್ತು ನನಗೂ 4 ರೊಕ್ಕಕ್ಕವಲ್ಲ ಕೈಯಾಗ ಅಂತಷ್ಟೆ ಮತ್ತೇನಿಲ್ಲ ಗಂಡನು 1 ರೂಪಾಯಿ ಕೊಡೋದಿಲ್ಲ ನಮ್ಮ ಅತ್ತೆ ಅಂತೂ ಬಿಡ್ರಿ ಆಕೆ ಕಡೆ ರೊಕ್ಕನ ನಾ ಕೇಳೋದು ಇಲ್ಲ ನಮ್ಮ ಮಣ್ಣು ಕೊಟ್ಟಿದ್ದು ತೆಗೆದು ಇಟ್ಕೊಂಡಿದ್ದೆ ಅಂತ ಈಗ ಆತಷ್ಟೆ ಅದಕ್ಕೆ ನಮ್ಮ ಅತ್ತಿ ಮುಂದೆ ಅನ್ನಕ್ಕೆ ಹೋಗ್ಬೇಡ್ರಿ ನೀವು ನೋಡ್ರಿ ಹಂಗಾರೆ ಮತ್ತೆ ಇಲ್ಲೇ ನಿಂತಿದ್ರಂದ್ರೆ ಮತ್ತು ನಮ್ಮ ಅತ್ತಿ ಕಣ್ಣಿಗೆ ಬಿತ್ತಂದ್ರೆ ಅದಾವಲ್ಲ 2 ಪೆಡಮ್ ಬೂತಿದ್ದಂಗೆ ನಮ್ಮ ನಾದ್ನಿ ಒಂದು ಬಂದು ಹೊಕ್ಕೊಂಡತಿ ಇವತ್ತು ಹೋಳಿಗೆ ಕಡಬೇಕಂತೇಳಿ ಇಷ್ಟು ಮಾಡಿಸ್ಕೊಂಡು ಗಂಗಾಳ ತುಂಬ ತೆಕ್ಕಿಗಟ್ಲೆ ಹಾಕೊಂಡು ತಿನ್ನಾಕತ್ತಾವ ಈಗ ಹೆಣ ಎತ್ತಲಿ ಇನ್ನೂ ಎಷ್ಟು ದಿನ ಇದು ನಮ್ಮ ಜನ್ಮ ತಿಂತಾವ ಏನೋ ಗೊತ್ತಿಲ್ಲ ಅದಕ್ಕೆ ನೀವು ಹೋಗಿ ಬರ್ರಿ ಹಂಗಾರೆ ಒಳಗೆ ಕರೆದು 1 ಕಪ್ ಚಹಾ ಕೊಡ್ಬೇಕಂದ್ರೆ ಅದಾವ ಅವು ರಾಕ್ಷಸನಂತಾವು ಅಯ್ಯ ಇರ್ಲಿ ಬಿಡವ ಏನಾಯ್ತು ಕರಿತೇನೆ ಬಾರ ಮತ್ತು ಕರೆಯಕ್ಕೆ ಏನು ಗಿರ್ಜಾ ಬರ್ತೇನೆವ ನಿನ್ನೂ ಕರೆಯಕ್ಕೆ ಎಲ್ಲಾರನ್ನೂ ಕರಿತೇನೆ ಅಷ್ಟ್ರು ಬರ್ರಿವ ಮತ್ತು ತಪ್ಪಿಸ್ಬೇಡ್ರಿ 5 ದಿನಕ್ಕೆ ಎಬ್ಸ್ತೇವೆ ಒಬ್ಬಾಕಿ ಮಗಳಂತೀರಿ ಒಂದು 9 ದಿನ 16 ದಿನ 21 ದಿನ ಕುಂದಿಸ್ಬೇಕು ಬೇಡ್ರಿ ಇಲ್ಲವ ನಂದು ಮನೆ ಹೆಂಗೈತೆ ನೋಡಿ ಇಲ್ಲ ನೆಟ್ಟಿಗೆ ನೆಲ ಬೆಳೆದಿಲ್ಲ ಈಗ ಕಟ್ಕೊಂಡಿದ್ದಲ್ಲ ಅದು ಮನೆ ಇವಾಗ ಗಾವಿಲ್ಲ ಕುಂದ್ರಾಕ ಮಾಡಕ ಎದಕ್ಕೂ ಅದ್ರಾಗ ಆಕಿನೂ ಸಾಲಿಗೆ ಹೋಗು ಹುಡುಗಿ ನಾನು ಭಾಳ ಹರ್ಲಿ ಮಾಡಲಿಲ್ಲ ಇದು ಏನದ ಮಂದಿ ಬಂದು ಕುಂದ್ರಾಕು ಗಾವಿಲ್ಲ ಅದಕ್ಕೆ ಒಂದು 5 ದಿನಕ್ಕೆ ಎಬಿಸ್ಬಿಟ್ನೆ ಅಂದ್ರೆ ಚಿಂತೆ ಬಿಡ್ತೈತಿ ಮತ್ತು ಆಮೇಲೆ ಮನೆ ಇದು ಒಂಚೂರು ಎಲ್ಲ ಸಾರಿಸಿ ಬೆಳ್ಕೋಬೇಕು ಮನಿನ ಮತ್ತು ಈಗ ಹಂಗೆ ಹುಡುಗಿ ಲಗ್ನ ಮಾಡಕತ್ರ ನೋಡಕ್ಕೆ ಬಂದವ್ರ ಏನು ಅನ್ಬೇಕು ಅದಕ್ಕೆ 5 ದಿನಕ್ಕೆ ಎಬ್ಸ್ತಾನೆ ಇವ ನಮ್ಮಂತರಿಗೆ ಎಲ್ಲಿ ರೊಕ್ಕ ಇರ್ಬೇಕು ಇವ ಈಡೇಗಿ ದಿನಂಪ್ರತಿ ಕುಂದ್ರಿಸಿ ಮಾಡಕ್ಕೆ ರೊಕ್ಕರ ಇರಂಗಿಲ್ಲ ಎದಕ್ಕೆ ಬೇಕಿವೆಲ್ಲ ಅಂತೇನೆ ಹೌದಿಲ್ಲ ಆತವ್ರಿ ಹಂಗೆ ಮಾಡ್ರಂಗಾರೆ ಬರ್ತೇವೆ ಕರ್ರಿ ಬರ್ತೇನವ ಅಲ್ಲ ಪ್ರಭಾವತಿ ಅತ್ತಿಗೆ ಗೊತ್ತಾತಂದ್ರೆ ಈ ವಿಚಾರ ನೀ ಯಾಕೆ ಇದು ಮಾಡಿದ್ದು ಸರಿ ಇಲ್ಲ ಅಂತೇನ ಗೊತ್ತಾದ್ರೆ ಏನು ಮಾಡ್ತಾಳೆ ಸುಮ್ಮನೆ ಒಂದು ನೀ ಹೇಳ್ಬೇಕು ಇಲ್ಲ ನಾ ಹೇಳ್ಬೇಕು ನಾವಿಬ್ರು ಹೇಳೋದಿಲ್ಲ ಪಾರಕ್ಕರು ಹೇಳೋದಿಲ್ಲ ಮತ್ತೆ ಯಾಕೆ ತಿಳಿ ಕೆಡಿಸ್ಕೊಂತಿ ಅದು ಹೆಂಗೆ ಗೊತ್ತಾದಿತ್ತು ಗೊತ್ತಾಗೋದಿಲ್ಲ ನೀ ಸುಮ್ಕಿರು ಅದು ಅಲ್ಲದೆ ಅಕ್ಕವ ಗೊತ್ತಾದ್ರೆ ಏನು ಮಾಡ್ತಾಳೆ ಏನು ನಾನೇನು ಹೊಡಿತಾಳೆ ಬಡಿತಾಳೆ ಏನು ಇವ್ರಪ್ಪನ ಮನೆ ರೊಕ್ಕ ಕೊಟ್ಟಿನಿ ನಮ್ಮ ಅಣ್ಣ ಕೊಟ್ಟಿದ್ದು ರೊಕ್ಕ ನಾ ಕೊಟ್ಟಿರೋದು ನೀ ತಿಳಿ ಕೆಡಿಸ್ಕೊಬೇಡ ಸುಮ್ಕಿರಿ ಅಕ್ಕ ಏನು ಆತವ ಎಲ್ಲರೂ ಈ ವಿಡಿಯೋಕ್ಕೆ ಜಾಸ್ತಿ ಲೈಕ್ ಮಾಡಿರಿ ಹಂಗೆ ಹೊಸ್ದಾಗಿ ಯಾರು ನೋಡತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಇನ್ನೊಂದು ನಿಮ್ಮೆಲ್ಲರ ಹತ್ರ ನನ್ನ ಮನವಿ ಏನಂದ್ರೆ ನಾನು ಇದನ್ನು ಕಾಮಿಡಿ ಚಾನಲ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ನೀವು ಆವತ್ತೊಂದು ದಿನ ನಾನು ಅದು ತುಂಬ ಗರ್ಭಿಣಿ ಕತೆ ಹಾಕಿದ್ದೆ ಅದನ್ನೇ ಹಾಕ್ರಿ ಶಾಂತಕ್ಕ ಚಲೋ ಐತಿ ಅನ್ನೋದಕ್ಕೆ ನಾನು ಮುಂದುವರ್ಸ್ಕೊಂಡು ಹೊಂಟೇನೆ ಕೆಲವ್ರು ಬೇಸರನೂ ಐತಿ ಇದನ್ನು ಕಾಮಿಡಿ ಚಾನಲ್ ಅಂದರೆ
ಕತಿ ಹಾಕಕತ್ಬಿಟ್ರಲ್ಲ ನೀವು ಡೈಲಿ ಸೀರಿಯಲ್ ಟೈಪು ಅಂತ. ನಡಕ್ಕೆ ಟೈಮ್ ಸಿಕ್ಕಾಗ, ಟೈಮ್ ಅಂದ್ರೇನು 2 ದಿನಕ್ಕೊಂದ್ಸಲ ನಾನು ಇದ್ರೊಳಗೂ ಕಾಮಿಡಿ ಮಾಡಿ ಹಾಕ್ತೇನೆ. ಅಂದರೆ ಈ ಕತಿ ಅಲ್ಲ, ಸಿಂಗಲ್ ಎಪಿಸೋಡ್ಸ್ ಮಾಡಿ ಹಾಕ್ತೇನೆ. ದಯವಿಟ್ಟು ಅದನ್ನು ನೋಡ್ರಿ, ಸಪೋರ್ಟ್ ಮಾಡಿರಿ ದಯವಿಟ್ಟು. ಯಾಕಂದರೆ ಕಾಮಿಡಿ ಇಷ್ಟಪಡೋರ್ಗೂ ಬೇಜಾರಾಗಬಾರ್ದಲ್ಲ, ಆ ಕಾರಣಕ್ಕೋಸ್ಕರ ಇದನ್ನು ಹಾಕ್ತೇನೆ, ಅದನ್ನು ಹಾಕಿರ್ತೇನೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ.